ನನ್ನ ಹತ್ರ ಈಗ ಇತಿಹಾಸ ಸಿಂಗಲ್ ಓನರ್ 19 ಮಾಡಲು ಸಿಂಗಲ್ ಓನರ್ ಜಿಡಿ 20 ವೆಹಿಕಲ್ ಪರ್ಚೇಸ್ ಮಾಡಿದ್ದೀನಿ ಸರ್. ನಾನು ಹೊಸದಾಗಿ ಪರ್ಚೇಸ್ ಬರೀ ಮಾಡಿದ್ದೀನಿ. 19 ಮಾಡಲು ಮಾತ್ರ. ಬರೀ 19 ಮಾಡಲು. ಆದ್ರೆ ಒಳ್ಳೆ ಜಿಡಿ ವರ್ಷನ್ ಮ್ಯೂಸಿಕ್ ಸಿಸ್ಟಮ್ ತೋರಿಸ್ತೀನಿ ನಿಮ್ಗೆ. ಎಲ್ಲ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕಂಪ್ಲೀಟ್ಲಿ ಹೊಸ ಗಾಡಿಗಳು. ತುಂಬಾ ಚೆನ್ನಾಗಿದೆ. ಬರೀ 65ರಿಂದ 70,000 50,000 ಓಡಿದೆ. 20 ಗಾಡಿ ಆಯ್ತಾ. ನನ್ನ ಕಡೆಯಿಂದ ಆಯಿಲ್ ಫ್ರೀ, ಆಮೇಲೆ ಎಲೆಕ್ಟ್ರಿಕಲ್ ಚೆಕ್ 1 ತಿಂಗಳ ಕಾಲ ಎಲೆಕ್ಟ್ರಿಕಲ್ ಏನೇ ಪ್ರಾಬ್ಲಮ್ ಚೆಕ್ 2. ಆಮೇಲೆ ಫುಲ್ ಕ್ಯಾಶ್ ವೆಹಿಕಲ್ ತಗೊಂಡ್ರೆ ಇನ್ನೂ ನೋಟೆಡ್ ಮಾಡ್ಕೊಳ್ಳಿ, ಇದನ್ನು ಕ್ಲೀನ್ ಆಗಿ ಹೈಲೈಟ್ ಮಾಡಿ ಸರ್ ಗ್ರಾಹಕರಿಗೆ. ಫುಲ್ ಕ್ಯಾಶ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ಫುಲ್ ಟ್ಯಾಂಕ್ ನನ್ನ ಕಡೆಯಿಂದ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ, ಫುಲ್ ಕ್ಯಾಶ್ ಅಲ್ಲಿ. ಓನ್ಲಿ ಫುಲ್ ಕ್ಯಾಶ್ ಅಲ್ಲಿ. ಆಮೇಲೆ ಇನ್ನೊಂದು, ಯಾರೋ ಸರ್ ಫುಲ್ ಕ್ಯಾಶ್ ಅಲ್ಲಿ ತಗೊಳ್ಳಿಲ್ಲ, ಇಲ್ಲ ಆಲ್ಮೋಸ್ಟ್ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ನಮ್ಮ ಹತ್ರ ಸರ್, EMI ತಗೊಳ್ತೀನಿ ಸರ್ ಅಂತ ಲೋನ್ ಬರ್ತಾರೆ. ಅವ್ರಿಗೆ ಏನ್ ಬೆನಿಫಿಟ್ ಮಾಡ್ಕೊಡ್ತೀನಿ ಅಂದ್ರೆ, ನನ್ನ ಕಡೆಯಿಂದ ಏನ್ ಮಾಡ್ತೀನಿ ಸರ್, ಅದನ್ನ ಅವರು EMI ತಗೊಳ್ತಾರ ಸರ್. ಫೈನಾನ್ಸ್ ಏನಾದ್ರು ಅಗ್ರಿಮೆಂಟ್ ಚಾರ್ಜ್ ಬಂದ್ಬಿಟ್ಟು ಅವರಿಗೆ ಒಂದು ಅಗ್ರಿಮೆಂಟ್, ನೀವು 1 ಲಕ್ಷ ತಗೊಳ್ಳಿ, 5 ಲಕ್ಷ ತಗೊಳ್ಳಿ, 10 ಲಕ್ಷ ತಗೊಳ್ಳಿ, ಅವ್ರಿಗೆ ಅಗ್ರಿಮೆಂಟ್ ಚಾರ್ಜ್ ಅಂತ ಫೈನಾನ್ಸ್ ಕಂಪನಿಯಿಂದ ಅಂದ್ಬಿಟ್ಟು ಅಗ್ರಿಮೆಂಟ್ ಚಾರ್ಜ್ ಮಾಡ್ತಾರೆ. ಆ ಅಗ್ರಿಮೆಂಟ್ ಚಾರ್ಜ್ ಅಲ್ಲಿ ನನ್ನ ಹತ್ರ 5 ಲಕ್ಷ ಅಗ್ರಿಮೆಂಟ್ ತಗೊಂಡ್ರಿ, ಮ್ಯಾಕ್ಸಿಮಮ್ ಲೋನ್ ತಗೊಂಡ ಅವನು 1%, 5 ಲಕ್ಷ ತಗೊಂಡ್ರೆ 5,000 ಕಟ್ಕೊಡ್ತೀನಿ. 2 ಲಕ್ಷ ತಗೊಂಡ್ರೆ 2,000 ಕಟ್ಕೊಡ್ತೀನಿ. 3 ಲಕ್ಷ ತಗೊಂಡ್ರೆ 3,000 ಕಟ್ಕೊಡ್ತೀನಿ. ಫೈನಾನ್ಸ್ ಅವ್ರಿಗೆ ನಾನ್ ಕಟ್ಕೊಡ್ತೀನಿ. ಅದನ್ನ ಮೈನಸ್ ಮಾಡಿ ನನಗೆ ಅಮೌಂಟ್ ಆಗ್ತದೆ. ಆ ಕಟ್ಟ ಬರ್ಡನ್ ಅವರಿಗೆ ಕಡಿಮೆ ಆಗುತ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ 3rd ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಹತ್ರ 1.5 ಮಂತ್ ಮೇಲೆ ಆಯ್ತು ವಿಡಿಯೋ ಮಾಡಿಲ್ಲ. ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರಿ, ಸರ್ ನಮ್ಗೆ ಕದಂಬ ಟ್ರಾವೆಲ್ಸ್ ಇಂದ ವಿಡಿಯೋಸ್ ಬೇಕಂತ ಹೇಳ್ಬಿಟ್ಟು. ಸೊ ಇವ್ರ ಶೋರೂಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯೆಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಎಲ್ಲ ಸಕ್ಕದಾಗಿ ಸಿಗುತ್ತೆ. ಈ ಸಲ ಸ್ಪೆಷಲ್ ಏನಪ್ಪಾ ಅಂದ್ರೆ ಟೊಯೋಟಾ ಇಟಿಯೋಸ್ ಗಳು ಜಾಸ್ತಿ ಇದೆ ವಿಡಿಯೋದಲ್ಲಿ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಟಾಟಾ ಇಂಡಿಕಾ ಸಿಗುತ್ತೆ ಯೆಲ್ಲೋ ಬೋರ್ಡ್ ಅಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ನಮಸ್ತೆ ಸರ್, ಹೇಳಿ ಸರ್ ಡೀಟೇಲ್ಸ್, ಇವತ್ತೇನು ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಅಂಡ್ ಲೋನ್ ಬಗ್ಗೆ ಡೀಟೇಲ್ಸ್ ಎಲ್ಲ. ಎಲ್ಲರಿಗೂ ನಮಸ್ತೆ. ನಾನು ಆಕ್ಚುಲಿ ರಾಮ್ ಸಾರಿ ಸತಿ ನನ್ನ ಹತ್ರ ಇದಕ್ಕೆ 3ನೇ ಸತಿ ಬರ್ತಿದ್ದಾರೆ. ಇದರಲ್ಲಿ ಏನು ವಿಶೇಷತೆ ಅಂತ ನಾನು ಮತ್ತೆ ಹೇಳ್ತೀನಿ. ಇವ್ರು ಬಂದು ಫಸ್ಟ್ ಟೈಮ್ ಮಾಡಿರೋ 8 ಟೈಮ್ ಮಾಡಿರೋ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆಮೇಲೆ ಅದಲ್ಲದೆ ನಾನು ತುಂಬಾ ಗುಡ್ ವೆಹಿಕಲ್ ಕೊಟ್ಟಿದ್ದೀನಿ. ಆಮೇಲೆ ಅದನ್ನ ಗ್ರೂಪಿಗೆ ಆಡ್ ಮಾಡಿ ಅವ್ರ ನಮ್ಗೆ ಏನಿದೆ ಅಂತ ಅವ್ರ ಹತ್ರ ರಿವರ್ಸ್ ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ತುಂಬಾ ಗಾಡಿಗಳು ಒಳ್ಳೆ ಸೇಲ್ ಆಗಿದೆ. ಅದಕ್ಕೆ ರಾಮ್ ಸರ್ ಕರೆದಿದ್ದೀವಿ. ಮತ್ತೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಬಂದ್ ಕಸ್ಟಮರ್ಗೂ ಸಹಿತ ನಾವು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿ ಗುಡ್ ವೆಹಿಕಲ್ ಕೊಟ್ಟಿದ್ದೀವಿ. ಅದರಿಂದ ನಾವು ಅದಕ್ಕೆ ಮತ್ತೆ ರಾಮ್ ಸರ್ ಮಾಡಿದೀವಿ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ನಾನು ಈಗ ಹೇಳೋದ್ರಲ್ಲಿ ನನ್ನ ಹತ್ರ ಈಗ ಇತಿಹಾಸ ಸಿಂಗಲ್ ಓನರ್ 19 ಮಾಡಲು ಸಿಂಗಲ್ ಓನರ್ ಜಿಡಿ 20 ವೆಹಿಕಲ್ ಪರ್ಚೇಸ್ ಮಾಡಿದ್ದೀನಿ ಸರ್. ನಾನು ಹೊಸದಾಗಿ ಪರ್ಚೇಸ್ ಮಾಡಿದ್ದೀನಿ. ಬರೀ 19 ಮಾಡಲು ಮಾತ್ರ. ಬರೀ 19 ಮಾಡಲು. ಆದ್ರೆ ಒಳ್ಳೆ ಜಿಡಿ ವರ್ಷನ್ ಮ್ಯೂಸಿಕ್ ಸಿಸ್ಟಮ್ ತೋರಿಸ್ತೀನಿ ನಿಮ್ಗೆ. ಎಲ್ಲ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕಂಪ್ಲೀಟ್ಲಿ ಹೊಸ ಗಾಡಿಗಳು. ತುಂಬಾ ಚೆನ್ನಾಗಿದೆ. ಬರೀ 65ರಿಂದ 70,000 50,000 ಓಡಿದೆ. 20 ಗಾಡಿಗಳು ಇದೆ. ಇಲ್ಲೇ ಟ್ರಯಲ್ ನಿಲ್ಸಿದ್ದೀನಿ. ಈಗ ನಾನು ಇದು ನಮ್ಮ ರಾಮ್ ಸರ್ ತೋರಿಸ್ತೀನಿ, ಅದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ. ಇನ್ನೊಂದೇನ್ ಬೆನಿಫಿಟ್ ಅಂತ ನಾನು ಹೇಳ್ತೇನೆ. ಆಕ್ಚುಲಿ ನೋಡಿ, ಈಗ ರಾಮ್ ಸರ್ ಬಂದ್ರು 3 ಪ್ರತಿ ಸತಿ ವಿಡಿಯೋ ಮಾಡಕ್ ಹೋಗ್ತಿದೆ. ಕಸ್ಟಮರ್ ನೀವೇನೇನ್ ತೋರಿಸಿದ್ರೆ ಅದೇ ಹೇಳ್ತೀನಿ ಅಂತ ಹೇಳಿ ಅದಕ್ಕೆ ನಾನು ನನ್ನ ಆಫೀಸ್ ಇಂದ ಏನ್ ಹೊಸ ಪ್ಲಾನ್ ತರ್ಬೋದು, ಗ್ರಾಹಕರಿಗೆ ಏನ್ ಅನುಕೂಲ ಆಗ್ಬೋದು, ಏನ್ ಕೆಲಸ ಮಾಡ್ಕೊಟ್ರೆ ಅವ್ರಿಗೆ ಇನ್ನೊಂದು ಬರ್ಡನ್ ಕಡಿಮೆ ಆಗುತ್ತೆ, ಏನ್ ಒಳ್ಳೇದ್ ಮಾಡ್ಬೋದು ಅಂತ ನಾನೇ ಸ್ವಇಚ್ಛೆಯಿಂದ ಕೂತು ಸ್ವಲ್ಪ ಥಿಂಕ್ ಮಾಡಿದೆ. ಕಸ್ಟಮರ್ಗೆ ಒಂದು 15,000 ರಿಂದ 20,000 ರೂಪಾಯಿ ಬರ್ಡನ್ ಕಡಿಮೆ ಆಯ್ತು ಅಂದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಎಲ್ಲೋ ಬೋರ್ಡ್ ಪರ್ಚೇಸ್ ತಗೊಳಕ್ ಬರ್ತಾನೆ ಅಂದ್ರೆ ಒಂದು 15,000 ರೂಪಾಯಿ ನನ್ನ ಕಡೆಯಿಂದ ಬೆನಿಫಿಟ್ ಆಯ್ತು ಅಂದ್ರೆ ಅವನಿಗೆ EMI ಒಂದು ಕಟ್ಟಂಗ ಆಗುತ್ತೆ. ಅದು ಏನ್ ಬೆನಿಫಿಟ್ ಅಂತ ನಾನು ಹೇಳ್ತೀನಿ ನೋಡಿ. ನನ್ನ ಕಡೆಯಿಂದ ಸರ್ ಆಯಿಲ್ ಫ್ರೀ ಇದನ್ನ ಕ್ಲೀನ್ ನೋಟೆಡ್ ಮಾಡ್ಕೋಬೇಕು. ವಿಡಿಯೋದಲ್ಲೂ ತೋರಿಸಿದ್ರೆ ಬೇಕಾದ್ರೆ ಗ್ರಾಹಕರು ಯಾವ್ದಾರು ಇದನ್ನ ನೋಡ್ಬೋದು. ಆಯ್ತಾ. ನನ್ನ ಕಡೆಯಿಂದ ಆಯಿಲ್ ಫ್ರೀ, ಆಮೇಲೆ ಎಲೆಕ್ಟ್ರಿಕಲ್ ಚೆಕ್ 1 ತಿಂಗಳ ಕಾಲ ಎಲೆಕ್ಟ್ರಿಕಲ್ ಏನೇ ಪ್ರಾಬ್ಲಮ್ ಚೆಕ್ 2. ಆಮೇಲೆ ಫುಲ್ ಕ್ಯಾಶ್ ವೆಹಿಕಲ್ ತಗೊಂಡ್ರೆ ಇನ್ನೂ ನೋಟೆಡ್ ಮಾಡ್ಕೊಳ್ಳಿ, ಇದನ್ನು ಕ್ಲೀನ್ ಆಗಿ ಹೈಲೈಟ್ ಮಾಡಿ ಸರ್ ಗ್ರಾಹಕರಿಗೆ. ಫುಲ್ ಕ್ಯಾಶ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ನನ್ನ ಕಡೆಯಿಂದ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ, ಫುಲ್ ಕ್ಯಾಶ್ ಅಲ್ಲಿ. ಓನ್ಲಿ ಫುಲ್ ಕ್ಯಾಶ್ ಅಲ್ಲಿ. ಆಮೇಲೆ ಇನ್ನೊಂದು, ಯಾರೋ ಸರ್ ಫುಲ್ ಕ್ಯಾಶ್ ಅಲ್ಲಿ ತಗೊಳ್ಳಿಲ್ಲ, ಇಲ್ಲ ಆಲ್ಮೋಸ್ಟ್ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ನಮ್ಮ ಹತ್ರ ಸರ್, EMI ತಗೊಳ್ತೀನಿ ಸರ್ ಅಂತ ಲೋನ್ ಬರ್ತಾರೆ. ಅವ್ರಿಗೆ ಏನ್ ಬೆನಿಫಿಟ್ ಮಾಡ್ಕೊಡ್ತೀನಿ ಅಂದ್ರೆ, ನನ್ನ ಕಡೆಯಿಂದ ಏನ್ ಮಾಡ್ತೀನಿ ಸರ್, ಅದನ್ನ ಅವರು EMI ತಗೊಳ್ತಾರ ಸರ್. ಫೈನಾನ್ಸ್ ಏನಾದ್ರು ಅಗ್ರಿಮೆಂಟ್ ಚಾರ್ಜ್ ಬಂದ್ಬಿಟ್ಟು ಅವರಿಗೆ ಒಂದು ಅಗ್ರಿಮೆಂಟ್, ನೀವು 1 ಲಕ್ಷ ತಗೊಳ್ಳಿ, 5 ಲಕ್ಷ ತಗೊಳ್ಳಿ, 10 ಲಕ್ಷ ತಗೊಳ್ಳಿ, ಅವ್ರಿಗೆ ಅಗ್ರಿಮೆಂಟ್ ಚಾರ್ಜ್ ಅಂತ ಫೈನಾನ್ಸ್ ಕಂಪನಿಯಿಂದ ಅಂದ್ಬಿಟ್ಟು ಅಗ್ರಿಮೆಂಟ್ ಚಾರ್ಜ್ ಮಾಡ್ತಾರೆ. ಆ ಅಗ್ರಿಮೆಂಟ್ ಚಾರ್ಜ್ ಅಲ್ಲಿ
ನನ್ನ ಹತ್ರ 5 ಲಕ್ಷ ಅಗ್ರಿಮೆಂಟ್ ತಗೊಂಡ್ರಿ, ಮ್ಯಾಕ್ಸಿಮಮ್ ಲೋನ್ ತಗೊಂಡ ಅವನು ಹೌದು 1%, 5 ಲಕ್ಷ ತಗೊಂಡ್ರೆ 5,000 ಕಟ್ಕೊಡ್ತೀನಿ, ಓಕೆ 2 ಲಕ್ಷ ತಗೊಂಡ್ರೆ 2,000 ಕಟ್ಕೊಡ್ತೀನಿ, 3 ಲಕ್ಷ ತಗೊಂಡ್ರೆ 3,000 ಕಟ್ಕೊಡ್ತೀನಿ. ಫೈನಾನ್ಸ್ ಅವ್ರಿಗೆ ನಾನ್ ಕಟ್ಕೊಡ್ತೀನಿ, ಅದನ್ನ ಮೈನಸ್ ಮಾಡಿ ನನಗೆ ಅಮೌಂಟ್ ಆಗ್ತದೆ. ಓಕೆ ಆ ಕಟ್ಟ ಬರ್ಡನ್ ಅವರಿಗೆ ಕಡಿಮೆ ಆಗುತ್ತೆ. ಕಡಿಮೆ ನೋಡಿ ಟೋಟಲಿ ನನ್ನ ಕಡೆಯಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನೋಡಿ. ಫುಲ್ ಕ್ಯಾಶ್ ಅಲ್ಲಿ ಆಗ್ಲಿ ಇವ್ರಿಗೆ ಆಗ್ಲಿ, ಫುಲ್ ಕ್ಯಾಶ್ ಅಲ್ಲಿ ತಗೊಂಡವ್ರಿಗೂ ಎಲೆಕ್ಟ್ರಿಕಲ್, ಆಯಿಲ್ ಚೇಂಜ್, ಹೌದು ಆಮೇಲೆ ಅವ್ರಿಗೆ ಏನೇ ಯಾವ್ದೇ ರೀತಿ ಇಷ್ಟು ಚೇಂಜ್, ಆಮೇಲೆ ಫುಲ್ ಟ್ಯಾಂಕ್ ಡೀಸೆಲ್ ಫುಲ್ ಅದು ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಫುಲ್ ಕ್ಯಾಶ್ ತಗೊಂಡ್ರೆ. ಓಕೆ ಅದು EMI ಅಲ್ಲಿ ತಗೊಂಡ್ರು ಅವರಿಗೆ ಎಲೆಕ್ಟ್ರಿಕಲ್ ಇರುತ್ತೆ, ಆಮೇಲೆ EMI ಫೈನಾನ್ಸ್ ಕಡೆಯಿಂದ ಏನ್ ಬರ್ಡನ್ ಇರುತ್ತೆ ಅದು ಕಡಿಮೆ ಇರುತ್ತೆ, ಆಯಿಲ್ ಚೇಂಜ್ ಇರುತ್ತೆ, ಎಲೆಕ್ಟ್ರಿಕಲ್ ಇರುತ್ತೆ. ಈ ಕಡೆಯಿಂದ ನನ್ನ ಆಫೀಸ್ ಇಂದ ನಿಮಗೆ 10ರಿಂದ ಮ್ಯಾಕ್ಸಿಮಮ್ 15,000 ರೂಪಾಯಿ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ. ಆಮೇಲೆ ಆದ ತಕ್ಷಣ ವೆಹಿಕಲ್ ತಗೊಂಡು ಹೋದ ತಕ್ಷಣ ಇದನ್ನ ಯಾವಾಗ್ಲೂ ಹೇಳ್ತಲಿರ್ತೀನಿ, ನನ್ನ ಹತ್ರ ಓಲಾ ಊಬರ್ ಟೈ ಅಪ್ ಮಾಡ್ಕೊಡ್ತೀವಿ, ಇಲ್ಲೇ ಕೆಲಸ ಇದೆ. ಓಲಾ ಊಬರ್ ಹೊಸ ಕಂಪ್ನಿಗಳು ಕೆಲವು ಔಟ್ ಸ್ಟೇಷನ್ ಟೈ ಅಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಬೇಕಾದ್ರೆ ನಂಬರ್ ನಿಮಗೆ ಪಾಸ್ ಮಾಡ್ಕೊಡ್ತೀವಿ ಜಾಸ್ತಿ ತಗೊಂಡವ್ರಿಗೆ ದೊಡ್ಡ ಗಾಡಿಗೆ. ಅದರಿಂದ ಓಲಾ ಊಬರ್ ಎಲ್ಲ ಇಲ್ಲೇ ಆನ್ಲೈನ್ ಮಾಡ್ಕೊಡ್ತೀವಿ. ವೆಹಿಕಲ್ ತಗೊಂಡು 10,000 ಕಿಲೋಮೀಟರ್ ತನಕ ನಿಮಗೆ ಆಯಿಲ್ ಚೇಂಜ್ ಆಗಿರುತ್ತೆ, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇರಲ್ಲ. 10,000 ಕಿಲೋಮೀಟರ್ ಹುಡುಗಿ ಯಾವ್ದು ಇರ್ತೀವಿ, ಬರ್ಡನ್ ಇರಲ್ಲ. ಇದು ತುಂಬಾ ಬೆನಿಫಿಟ್ ಆಗಿದೆ. ಅಂದ್ರೆ ನನ್ನ ಅಂತಲ್ಲ, ನಾನ್ ಕೂತ್ ಯೋಚನೆ ಮಾಡ್ತಾ ಇರೋದು. ಯಾಕೆ ಎಲ್ಲೊಬ್ಬಳು ತುಂಬಾ ಎಲ್ಲ ದುಡಿಯೋರು, ಅವನಿಗೆ ದುಡಿಯೋರಿಗೆ 10,000 ಕಿಲೋಮೀಟರ್ಗೆ ಫರ್ ಕಿಲೋಮೀಟರ್ಗೆ ಒಂದ್ 4 ರೂಪಾಯಿ ಸೇವ್ ಆಗುತ್ತೆ. 4 ರೂಪಾಯಿ ಸೇವ್ ಆಯ್ತು ಅಂದ್ರೆ 10 into 40,000 ರೂಪಾಯಿ ಸೇವ್ ಆಗುತ್ತೆ. 40,000 ರೂಪಾಯಿ ಇವರಿಗೆ ಬರ್ಡನ್ ಕಡಿಮೆ ಆಗುತ್ತೆ ಗಾಡಿ ರೈಟ್ ಇದೆ. ಬೇರೆ ಆಮೇಲೆ ಇನ್ನೊಂದು, ಸರ್ ಇಷ್ಟೊಂದು ಮಾಡ್ತೀರಾ ನೀವು, ಗಾಡಿ ರೇಟ್ ಜಾಸ್ತಿ ಇರ್ಬೋದಲ್ವಾ ಸರ್ ಅಂತ ಕೇಳ್ತಾರೆ. ಆದ್ರೆ ಬೇರೆ ಕಡೆ ನಾನೇ ಹೇಳ್ತೀನಿ, ಬೇರೆ ಕಡೆ ಎಂಕ್ವೈರಿ ಮಾಡ್ಕೊಳ್ಳಿ. ಬೇರೆ ಕಡೆ ಬೇರೆ ಇಲ್ಲ, ಇನ್ನು 10 ಕಡೆ ವಿಚಾರಿಸ್ಕೊಬಿಟ್ಟು ಬನ್ನಿ. ವಿಚಾರಿಸ್ಕೊಬಿಟ್ಟು ಬಂದ್ಬಿಟ್ಟು ಸರ್ ನೀವು ಇಷ್ಟೆಲ್ಲ ಬೆನಿಫಿಟ್ ಕೊಟ್ಮೇಲೆ ಗಾಡಿ ರೇಟ್ ಜಾಸ್ತಿ ಆಗಿದೆ ಅಂತ ಕೇಳ್ತಾರೆ. ಅಲ್ಲಿಗಿಂತ 15-20,000 ರೂಪಾಯಿ ನನ್ನ ಕಡೆಯಿಂದ ಕಡಿಮೆ ಇದು ಅಗ್ರಿ. ಅದರಲ್ಲಿ ಎರಡನೇ ಮಾತಿಲ್ಲ, ನನ್ನ ಕಡೆ ಅಗ್ರಿ, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ನೋಡ್ತಾ ಇರ್ಬೋದು, ಕದಂಬ ಟ್ರಾವೆಲ್ಸ್ ಅಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ನಿಮ್ಗೆ ಆಲ್ಮೋಸ್ಟ್. ಸೊ ಎಲ್ಲ ನ್ಯೂಸ್ ಕಾರ್ ಶೋರೂಮ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇದುವರೆಗೂ ಯಾರು ಕೂಡ ಹೇಳಿಲ್ಲ. ಸೊ ನಾನು ಬೇಕಿದ್ರೆ 100% ಹೇಳ್ತೀನಿ. ಸೊ ನಿಮ್ಗೆ ಈ ಶೋರೂಮ್ ಅಲ್ಲಿ ವಿಡಿಯೋ ಇದು ಕಾರ್ ಪರ್ಚೇಸ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ನಿಮ್ಗೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಓಕೆ, ಸೊ ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಕದಂಬ ಟ್ರಾವೆಲ್ಸ್ ಅಲ್ಲಿ 15ರಿಂದ 20 ದಿವಸಕ್ಕೊಂದ್ಸಲ, ತಿಂಗಳಿಗೆ 2 ಸಲ 3 ಸಲ ಬಂದ್ಬಿಟ್ಟು ಸ್ಟಾಕ್ ಚೇಂಜ್ ಆದಾಗಲ್ಲ ಚೇಂಜ್ ಆಗುತ್ತೆ ಸರ್. ತುಂಬಾ ತರ್ತಾ ಇದ್ದೇವೆ ಆಕ್ಚುಲಿ, ಮತ್ತೇನು 20 ಎಲ್ಲಾ ತರ ಬಲ್ಕ್ ಅಲ್ಲಿ ವೆಹಿಕಲ್ ಎತ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಕಸ್ಟಮರ್ ಸಪೋರ್ಟ್ ಅವರೇ ದೇವರಿದ್ದಂಗೆ. ಅವ್ರಿಗೆ ನಮ್ಗೆ ಎಷ್ಟಿನ ತನಕ ಸಪೋರ್ಟ್ ಮಾಡ್ತಾರೆ ಅಷ್ಟಿನ ತನಕ ನಮ್ ಕೈ ಕೊಡೋ ಜವಾಬ್ದಾರಿ ನಮ್ದು. ಅದ್ರಲ್ಲೇ ಗುಡ್ ವೆಹಿಕಲ್ ಕೊಡೋ ಜವಾಬ್ದಾರಿ ನಂದು. ಸೆಕೆಂಡ್ ವೆಹಿಕಲ್ ಆದ್ರೂ ಆಲ್ಮೋಸ್ಟ್ ನೋಡಿ, ನಾನು ಮೊನ್ನೆ ಹೋದ್ಸತಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಎರಡನೇ ವಿಡಿಯೋದಲ್ಲಿ ಹೇಳಿದೆ, ಇನ್ನು ಬೇರೆ ಬಂದು ವಿಡಿಯೋದಲ್ಲಿ ನನ್ನ ಹತ್ರ ಸಿಂಗಲ್ ಓನರೇ ನಾನು ಜಾಸ್ತಿ ಪರ್ಚೇಸ್ ಮಾಡೋದು. ಎರಡನೇ ವೆಹಿಕಲ್ ಆಪ್ಷನ್ಸ್ ಕೊಡ್ತೀನಿ, ಗುಡ್ ವೆಹಿಕಲ್ ಇದ್ರೆ ಮಾತ್ರ ಪರ್ಚೇಸ್ ಮಾಡ್ತೀನಿ ಅಂತಲೂ ಹೇಳಿದೀನಿ. ಈಗಲೂ ಸಿಂಗಲ್ ವೆಹಿಕಲ್ ತರಿಸಿದೀನಿ. ಸಿಂಗಲ್ ಓನರ್ ವೆಹಿಕಲ್ ಜಾಸ್ತಿ ಬೈ ಮಾಡೋದು. ಯಾಕೆಂದ್ರೆ ಸಿಂಗಲ್ ಓನರ್ ಪಕ್ಕ 100% ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಇರುತ್ತೆ. 80% ಅವನೇ ಓಡಿಸ್ತಿರ್ತಾನೆ, ಆ ಗಾಡಿ ಪ್ರೀತಿಯಿಂದ ಕಾಣ್ತಾ ಇರ್ತಾನೆ, ಅದು ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಆ ವಿಶ್ವಾಸದಲ್ಲೇ ಗಾಡಿ ನಾವು ಪರ್ಚೇಸ್ ಮಾಡ್ತೀವಿ. ಅದರಿಂದ ಹೇಳ್ತಾ ಇದೀನಿ, ಆಲ್ಮೋಸ್ಟ್ ಯಾವಾಗಲೂ ಸಿಂಗಲ್ ಓನರೇ. ಬನ್ನಿ ಸರ್, ಈಗ ತೋರಿಸಿ. ಆಲ್ಮೋಸ್ಟ್ 20 ಗಾಡಿ ಇದೆ. ಇಲ್ಲ ಟ್ರಯಲ್ 2 ವೆಹಿಕಲ್ ಇದೆ, ಇನ್ನೊಂದು 4 ಗಾಡಿ ವಾಶ್ ಹೋಗಿದೆ, ಎಲ್ಲ ಗೋಲ್ಡನ್ ಅಲ್ಲಿ ಇದೆ. ಇಲ್ಲೇ ವೆಹಿಕಲ್ ಇದೆ, ತೋರ್ಸೋಣ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಿಮ್ ಬಜೆಟ್ ಯಾವ್ದೇ ಆಗಿರ್ಲಿ ಪರವಾಗಿಲ್ಲ, ಆ ಬಜೆಟ್ ಅಲ್ಲಿ ಬೇಕಿದ್ರೆ ಸರ್ ಕಾರ್ನ ಅರೇಂಜ್ ಮಾಡಿ ಕೊಡ್ತಾರೆ. ಸರ್ ಇಂಡಿಕಾ ಇಂದ ಇನೋವಾ ಕ್ರಿಸ್ಟಾ ವರೆಗೂ ಕೊಡ್ತೀವಿ. ನಮ್ಮ ಹತ್ರ ಬಂದ್ ವೆಹಿಕಲ್ಗಳು ಇಂತ ಸರ್, ಪಾಪ ಕಸ್ಟಮರ್ ಮೇಲೆ ಡಿಪೆಂಡ್. ಒಬ್ಬರು ಇರ್ತಾರೆ, ಒಬ್ರಿಗೆ ಕಡಿಮೆ ಇರ್ತಾರಲ್ಲ. ಎಲ್ಲಾ ಕಸ್ಟಮರ್ಗೆ ಅವ್ರಿಗೆ ಅನುಕೂಲ ತಕ್ಕನಂಗೆ ಹಣದ ತಕ್ಕನಾಗಿ ಸಂಬಂಧಪಟ್ಟಿರ್ತದೆ ಅದೇ ವೆಹಿಕಲ್ ಕೊಡ್ತೀವಿ. 1 ಲಕ್ಷದಿಂದ 15 ಲಕ್ಷದವರೆಗೂ ವೆಹಿಕಲ್ ಇದೆ. 20 ಲಕ್ಷದವರೆಗೂ ಇನೋವಾ ಕ್ರಿಸ್ಟಾ, 18 ಲಕ್ಷದವರೆಗೂ. ಸರ್ ಇವಾಗ ಸಾಕಷ್ಟು ಜನ ಎಲ್ಲ ಆಲ್ರೆಡಿ ವೆಹಿಕಲ್ ಇರುತ್ತೆ. ಸೊ ನಿಮ್ ಲೊಕೇಶನ್ ಗೆ, ನಿಮ್ ಶೋರೂಮ್ ಗೆ ಬಂದು ಎಕ್ಸ್ಚೇಂಜ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿರ್ತಾರೆ ಸರ್. ಹೋದ್ಸತಿ ವಿಡಿಯೋದಲ್ಲಿ ಹೇಳಿದೀರಾ ಸರ್ ನಾನು, ಅವ್ರ ವೆಹಿಕಲ್ ಏನ್ ಬೆಲೆ ಬಾಳ್ತಿರುತ್ತೆ ಮಾರ್ಕೆಟ್ ಅದನ್ನ ತಗೊಂಡು ಪ್ರೀಮಿಯಂ ವೆಹಿಕಲ್ ಯಾವ ವೆಹಿಕಲ್ ಇಂಡಿಕಾ ಕೊಟ್ಟು ಇನೋವಾ ಕ್ರಿಸ್ಟಾ ಬೇಕಾದ್ರೂ ತಗೊಂಡು, ನಮಗೆ ಆ ವೆಹಿಕಲ್ ಏನ್ ಇರ್ತಿದೆ ಆ ವೆಹಿಕಲ್ ರೇಟ್ ಕೊಡ್ತೀನಿ. ನಮ್ಮ ವೆಹಿಕಲ್ ಏನ್ ಇರ್ತಿದೆ ಅದನ್ನ ಮೈನಸ್. ಓಕೆ ಸರ್. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸರ್ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೊಯೋಟಾ ಇಟಿಯೋಸ್ GD 2019 ಮಾಡಲ ಸರ್. ಇದು ಸರ್ 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದೆ. ನಾನು ಈಗ ಹೇಳಿದ್ದು ನಿಮಗೆ ಫಸ್ಟ್ ಅಲ್ಲಿ 20 ಗಾಡಿ ಇದೆ ಸರ್. ಟೋಟಲ್ ಈ ಗಾಡಿ ಟೋಟಲ್ 20 ಗಾಡಿ ಇದೆ. GD ಮಾತ್ರನೇ, GD ಇದು. GD 19 ಸಿಂಗಲ್ ಓನರ್, ಎಲ್ಲ 60-65 ಸಾವಿರ ಓಡಿದೆ ವೆಹಿಕಲ್. ಈಗ ನಿನ್ನೆ ಪರ್ಚೇಸ್ ಮಾಡಿದ್ದು, ಏನು ಮಾಡಿಲ್ಲ, ಇನ್ನು ವಾಶ್ ಗೀಶ್ ಏನು ಮಾಡಿಲ್ಲ. ಇದಕ್ಕೆ 4 ಟೈರ್ ಹಾಕೊಡ್ಬೇಕು ನೋಡಿ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು.
ಸೊ ಆಲ್ಮೋಸ್ಟ್ ಇದು ಸಿಂಗಲ್ ಓನರ್ ವೆಹಿಕಲ್ 19 ಮಾಡಲು ಟೊಯೋಟಾ ಇಟಿಯೋಸ್ GD ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ 2 ಏರ್ ಬ್ಯಾಗ್ ಬರುತ್ತೆ, 10 ಇಂಚ್ ಟಚ್ ಸ್ಕ್ರೀನ್ ಕೂಡ ಇದೆ, ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಈ ತರ ಇದೆ ನಿಮ್ಗೆ ಒಳಗಡೆ ಆಲ್ಮೋಸ್ಟ್ ಲೆದರ್ ಇಂಟೀರಿಯರ್ಸ್ ಕೂಡ ಸೂಪರ್ ಆಗಿದೆ. ಅಂಡ್ ಸೊ ನೋಡ್ತಾ ಇರ್ಬೋದು ಸರ್ ಇವಾಗ ಈ ಇಟಿಯೋಸ್ GD ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 65,000 ಓಡಿದೆ ಸರ್. ಬರೀ 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ, ಸಿಂಗಲ್ ಓನರ್. ಓಕೆ. ಇದೇ ತರ 20 ಗಾಡಿ ಇದೆ ಸರ್ ಟೋಟಲ್. ಸರ್ ಇವಾಗ ಈ ಪರ್ಟಿಕ್ಯುಲರ್ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಈ ಗಾಡಿಗೆ ಬಂದ್ಬಿಟ್ಟು ನಿಮಗೆ 5 ಲಕ್ಷ ತನಕ ಲೋನ್ ಮಾಡ್ಕೊಡಿ. 5 ಲಕ್ಷ ಗಂಟೆ ಲೋನ್ ಆಗುತ್ತೆ. 5 ಲಕ್ಷ ತನಕ ಲೋನ್ ಆಗುತ್ತೆ. ಓಕೆ, ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದಕ್ಕೆ ನಾನು 7:30 ತನಕ ಮಾಡ್ಕೊಡ್ತೀನಿ. ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಗಾಡಿ ಸಿಂಗಲ್ ಓನರ್ ಇತಿಹಾಸ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್. ಹೌದು, ಅದನ್ನ ಇದಕ್ಕೆ ಆಲ್ ಡಾಕ್ಯುಮೆಂಟ್ 6 ಮಂತ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. 6 ಮಂತ್ ಇನ್ಸೂರೆನ್ಸ್, 2 ವರ್ಷ FC, ರನ್ನಿಂಗ್ ಟ್ಯಾಕ್ಸ್ ಮಾಡ್ಕೊಡ್ತೀನಿ ಸರ್. ರನ್ನಿಂಗ್ ಟ್ಯಾಕ್ಸ್ ಸೊ ಅದ್ರ ಹಿಂದ್ಗಡೆ ಇನ್ನೂ ಸೇಮ್ ಇದನ್ನೇ ಸರ್. ಇದು ಒಂದೇ, ಇದು 57,000 ಓಡಿದೆ. ಇದು ಸೇಮ್ ಆಸ್ ಇಟ್ ಈಸ್ ಒಂದೇ. ಇದೇ ತರ 20 ವೆಹಿಕಲ್ ಅಂತ ಹೇಳಿದೀನಿ ಆಲ್ರೆಡಿ. ಇದು ಟ್ರಯಲ್ ಇಲ್ಲೇ ನಿಲ್ಸಿದೀವಿ ಅಷ್ಟೇನೆ. ಹೌದು, ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ಸೇಮ್ ನಿಮ್ಗೆ 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ. 65,000 ಓಡಿದೆ ಸರ್. ಸರ್ 65,000. ಹೌದು. ಸೊ ನೋಡ್ತಾ ಇರ್ಬೋದು ಬರೀ 65,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಸೊ ಇಲ್ಲಿ ಕಾಣಿಸ್ತಿರುತ್ತೆ ನಿಮ್ಗೆ 65,519. ಸೊ ಕಡಿಮೆ ಓಡಿರೋ ಎಲ್ಲೋ ಬೋರ್ಡ್ ಯೂಸ್ ಕಾರ್ ಸಿಗೋದು ತುಂಬಾ ಕಷ್ಟ ಆಲ್ಮೋಸ್ಟ್ ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ ಸರ್. ಇವಾಗ ಈ ಪರ್ಟಿಕ್ಯುಲರ್ ಗಾಡಿಗೂ ಒಂದು 5ರಿಂದ ಲೋನ್ ಸೇಮ್ 2 ಒಂದೇ ಸರ್. ಈ ತರ ಟೋಟಲ್ 20 ವೆಹಿಕಲ್ ಇದೆ. 20 ವೆಹಿಕಲ್ಗೂ ನಿಮಗೆ 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ರೇರ್ ಎಲ್ಲ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ದೊಡ್ಡ ಟಚ್ ಸ್ಕ್ರೀನ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸೊ ಪ್ಯೂರ್ ಕಂಡೀಷನ್ ಅಲ್ಲಿ ಇರುವಂತ ಒಳ್ಳೆ ವೆಹಿಕಲ್ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಸೇಮ್ ಇದೇನೆ, ಆಗ ಹೇಳಿದ್ನಲ್ಲ ಸರ್. 7:30 ಒಂದೇ ವೆಹಿಕಲ್, ಎಲ್ಲ ಒಂದೇ ಟೈಮ್ ರಿಜಿಸ್ಟ್ರೇಷನ್ ಆಗಿದೆ. ಸೇಮ್ 7:30 ತನಕ ಮಾಡ್ಕೊಡ್ತೀನಿ. 7:30 ಗಂಟೆ ಮಾಡ್ಕೊಡ್ತೀನಿ. ಸೊ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಅಂಡ್ ಇದು ಯಾವ್ದು ಮಾಡಲ್ ಇದು ಸರ್? ಮಾಡಲ್ ಬಂದ್ಬಿಟ್ಟು ಇದು 18. ಓಕೆ. ಇದು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದು ನಿಮಗೆ ಆಕ್ಚುಲಿ ಡೀಸೆಲ್ ವೆಹಿಕಲ್, ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರ್ತಿತ್ತು ಈ ವೆಹಿಕಲ್ ಸರ್. ಫೈನಲ್ ಇದು ಬಂದ್ಬಿಟ್ಟು ನಾನು 5:80 ಮಾಡ್ಕೊಡ್ತೀನಿ ಸರ್. ಸರ್ 5,80,000. ಸೊ ನೋಡ್ತಾ ಇರ್ಬೋದು 18 ಮಾಡಲು 5,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್. ಸೊ ನಿಮ್ಗೆ ಫ್ರಂಟ್ ಕ್ರೋಮ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಸೊ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ದಾರೆ. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 93,000 ಓಡಿದೆ ಸರ್. ಸೊ ಓನರ್ಶಿಪ್ ಸಿಂಗಲ್ ಓನರ್. ಸೊ 100% ಶೋರೂಮ್ ಟ್ರ್ಯಾಕ್ ಸರ್ವಿಸ್ ಇರುವಂತ ವೆಹಿಕಲ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಸಿಂಗಲ್ ಏರ್ ಬ್ಯಾಗು, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ 93,000 ಜೆನ್ಯೂನ್ ಕಿಲೋಮೀಟರ್ ರನ್ ಆಗಿದೆ. ಸೊ ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ 4 ಕೂಡ JK ಟೈರ್ಸ್ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲೋ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಈ ವೆಹಿಕಲ್ ಏನ್ ಹೇಳಿದ್ದು ಪ್ರೈಸ್? 6 lakh ಸರ್. 5,80,000 ಮಾಡ್ಕೊಡ್ತೀನಿ. 580 ಫೈನಲ್. ಸರ್ ಈ ಗಾಡಿಗೆ ಒಂದು 3.5-4 ಲಕ್ಷ ಲೋನ್ ಆರಾಮಾಗಿ 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ. ನೀವು ಯಾವುದೇ ವೆಹಿಕಲ್ ತಗೊಂಡ್ರೆ ಮಾರುತಿ ವೆಹಿಕಲ್ ಹೇಳ್ತೀನಿ ಸರ್, 2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಬಾಕಿದೆಲ್ಲ ಈಸಿಗೆ ಲೋನ್ ಆಗುತ್ತೆ. ಓಕೆ ಸರ್, 100% ಲೋನ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಟೊಯೋಟಾ ಇಟಿಯೋಸ್ GD ಅನ್ಸುತ್ತೆ. ಇದು ಬಂದ್ಬಿಟ್ಟು ಪ್ಲಾಟಿನಮ್ ಸರ್. ಟೊಯೋಟಾ ಇಟಿಯೋಸ್ ಪ್ಲಾಟಿನಮ್. ಇದು ಫುಲ್ ಟಾಪ್. ಇದ್ರಲ್ಲಿ ಒಂದ್ ಸ್ವಲ್ಪ ಏನು ಮೇನ್ ಬರುತ್ತೆ ಅಂದ್ರೆ ನಿಮಗೆ ಸಿಸ್ಟಮ್ ಒಂದ್ ಸ್ವಲ್ಪ ಚೇಂಜ್ ಬರುತ್ತೆ. ಆಮೇಲೆ ಡ್ಯಾಶ್ ಬೋರ್ಡ್ ಅಲ್ಲಿ ಚೇಂಜ್ ಬರುತ್ತೆ, ಸ್ವಲ್ಪ ಇಂಜಿನ್ ಅಲ್ಲೂ ಚೇಂಜ್ ಬರುತ್ತೆ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಸರ್ ಈ ವೆಹಿಕಲ್ ಬಂದ್ಬಿಟ್ಟು ಬನ್ನಿ ಸರ್ ತೋರಿಸ್ತೀನಿ ನಂಗೆ. ಇದು ಸೆಕೆಂಡ್ ಓನರ್ ಪ್ಲಾಟಿನಮ್ ವೆಹಿಕಲ್. ಸೆಕೆಂಡ್ ಓನರ್ ಪ್ಲಾಟಿನಮ್, 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು ಇಟಿಯೋಸ್ ಅಲ್ಲಿ ಸ್ವಲ್ಪ ಟಾಪ್ ಎಂಡ್ ಗಾಡಿ ಸರ್. 1,20,000 ಓಡಿದೆ ಸರ್. ಸೊ 1,20,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗ್ ಬರುತ್ತೆ ಅಂಡ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ 1,20,000 ಕಿಲೋಮೀಟರ್ ರನ್ ಆಗಿದೆ. ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು.
ಸೊ ನಿಮ್ಗೆ ಈ ಗಾಡಿಗೂ ಕೂಡ ನಿಮ್ಗೆ 4 ಲಕ್ಷ 5 ಲಕ್ಷ ಗಂಟೆ ಹತ್ರ ಲೋನ್ ಆಗುತ್ತೆ ವೆಹಿಕಲ್ಗೆ. ₹1 ಖರ್ಚಿಲ್ಲ, ಬರೀ ಡೀಸೆಲ್ ಹಾಕ್ಸ್ಕೊಂಡು ದುಡಿಯೋದೇ ಕೆಲಸ ಅಷ್ಟೇ. ಸರ್ ಈ ವೆಹಿಕಲ್ಗೆ ಒಂದ್ ಒಳ್ಳೆ ಪ್ರೈಸ್. ಸರ್ ಇದು ಬಂದ್ಬಿಟ್ಟು ಓನರ್ ಸೆಕೆಂಡ್, ಇದನ್ನ ಮೆಕಾನಿಸಮ್ ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಚೆಕ್ ಮಾಡಿಸ್ಬಿಟ್ಟು ಮಾಡ್ಕೊಟ್ಟಿದೀವಿ ಸರ್. ಇದು ಫೈನಲ್ 8-10 ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಇನ್ನೂ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ 7-9ಕ್ಕೆ ಬಿಟ್ಬಿಡ್ತೀನಿ ಸರ್. 7,90,000 ಸೆಕೆಂಡ್ ಓನರ್ ಆಗ್ಲಾಗಿ, ಇಲ್ಲ ಅಂದ್ರೆ ನಿಮಗೆ ಫಸ್ಟ್ ಓನರ್ ಆದ್ರೆ 8.5 ತನಕಲೂ ಅದು ವ್ಯಾಲ್ಯೂ ಇದೆ. 100% ಶೋರೂಮ್ ಸರ್ವಿಸ್ ಇಲ್ಲ ಸರ್ ಈ ವೆಹಿಕಲ್. ನಾನು ಬೈ ಮಾಡ್ಬೇಕಾದ್ರೆ ವೆಹಿಕಲ್ ತುಂಬಾ ಗುಡ್ ಕಂಡೀಷನ್ ಇದೆ. ಇದು 19 ಮಾಡೋ ಪ್ಲಾಟಿನಮ್. ಅಂಡ್ ಸೇಲ್ ಆಗಿದೆ, ಇದು ಆಗಿದೆ ಆಲ್ರೆಡಿ. ಇವತ್ತಿಗೆ ಡೆಲಿವರಿ ಕೊಡ್ಬೇಕು. ಅದು 19 ಪ್ಲಾಟಿನಮ್ ಸರ್. ಇದು 18 ಪ್ಲಾಟಿನಮ್. ಇದು 7 ಹೊರಗೆ ಕೊಟ್ಟಿದ್ದೀವಿ. 7 ಕಸ್ಟಮರ್ ಇನ್ನೇನು ಬರ್ತಾರೆ. ಅಂಡ್ ವೆಹಿಕಲ್ ಇದೆ, ಹೋಂಡಾ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 17 ಸಿಂಗಲ್ ಓನರ್. ಇದು ಬಂದ್ಬಿಟ್ಟು 17 ಸಿಂಗಲ್ ಓನರ್. ಈ ವೆಹಿಕಲ್ ಗುಡ್ ಕಂಡೀಷನ್ ಆಗಿದೆ. ನಿಮಗೆ 3 ಹೊರೆ, 2 ಮುಂದೆ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಅಲ್ಲಿ ಮ್ಯಾನ್ಯುವಲ್ ಬರುತ್ತೆ. ಈ ವೆಹಿಕಲ್ ಬಂದ್ಬಿಟ್ಟು ನಾನು ಸರ್ ಫೈನಲ್ ಅಂತ 360 ಹೇಳ್ತೀನಿ. ಇದನ್ನ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 3,50,000 ಫೈನಲ್ ಮಾಡಿ ಕೊಡ್ತೀರಾ. ಸೊ ನೋಡ್ತಾ ಇರ್ಬೋದು. ಸೊ ಒಳಗಡೆ ಲೋನ್ ಆಪ್ಷನ್ಸ್ ಹೋಗಿರ್ಬೇಕಾದ್ರೆ ಇದಕ್ಕೆ 2.5 ಲಕ್ಷ 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಗಂಟೆ ಆಗುತ್ತೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 2 ಈಗ ಹಾಕೊಡ್ತೀರಾ ಸಿಸ್ಟಮ್. ಸೊ ಇವನ್ ಸಿಸ್ಟಮ್ ಕೂಡ ನಿಮ್ಗೆ ಹಾಕಿ ಕೊಡ್ತಾರೆ. ಅಂಡ್ ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಪರ್ಟಿಕ್ಯುಲರ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಈ ವೆಹಿಕಲ್ ಸರ್, ಈ ವೆಹಿಕಲ್ ಸರ್ ಹುಂಡೈ ಎಕ್ಸೆಂಟ್ ಪ್ರೈಮ್ 1,22,000 ಓಡಿದೆ. ಸೊ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಪೋಲೋ ಟೈರ್ಸ್ 4 ಕೂಡ 1,20,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಇದು 3,60,000 ಸರ್. 360 ಫೈನಲ್. 360 ಫೈನಲ್. ಓಕೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಅದ್ರ ಎದುರುಗಡೆ ಇನ್ನೂ ಒಂದು 18 ಮಾಡಲು ಸಿಂಗಲ್ ಓನರ್ ಇದೆ ಸರ್. ಇದು 18 ಮಾಡಲು ಸಿಂಗಲ್ ಓನರ್. ಬಂದ್ಬಿಟ್ಟು 59,000 ಓಡಿದೆ. 59,000 ಓಡಿದೆ ಸರ್. ಹೋದ್ ವಿಡಿಯೋದಲ್ಲಿ ಇತ್ತು ಇದು. 59,000 ರನ್ ಆಗಿರೋದು. 59,000. ಅಂಡ್ ಓನರ್ಶಿಪ್ ಸರ್ ಸಿಂಗಲ್ ಓನರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಇದು 4.30 ಸರ್. 1.5-2 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಇದಕ್ಕೆ 3 ಲಕ್ಷ ತನಕ ಲೋನ್ ಆಗುತ್ತೆ. 3 ಲಕ್ಷ ಗಂಟೆ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಪೋಸ್ಟರಿಂಗು, ಪವರ್ ವಿಂಡೋ ಅಂಡ್ ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸಿಂಗಲ್ ಓನರ್ ಹುಂಡೈ ಎಕ್ಸೆಂಟ್ ಪ್ರೈಮ್. ಓಕೆ ಸರ್, ಏನ್ ಹೇಳಿದ್ರು ಪ್ರೈಸ್ ಎಕ್ಸೆಂಟ್ ಪ್ರೈಮ್ ಗೆ? 4.30. 4,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಮೋಸ್ಟ್ ಡಿಮ್ಯಾಂಡಬಲ್ ಗಾಡಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಈ ಗಾಡಿನ. ಇದು ಬಂದ್ಬಿಟ್ಟು ಆಪಲ್ ಕಟ್ ಸರ್. ಬರೀ ಆಪಲ್ ಕಟ್ಗಳು ಎಷ್ಟಿದೆ ಸರ್? ಆಪಲ್ ಕಟ್ ಇದು ಸರ್, ಇದು ಆಕ್ಚುಲಿ ಒಂದೇ ಸತಿ 15 ವೆಹಿಕಲ್ ತಂದಿದ್ರು. ಈ ವೆಹಿಕಲ್ ಎಲ್ಲ ಸೇಲ್ ಆಗಿ 6 ವೆಹಿಕಲ್ ಇದೆ ಸರ್ ಅಷ್ಟೇ. ಇವಾಗ ಆಪಲ್ ಕಟ್ ಇದು 1, 2 ಇನ್ನ 4 ಕಲರ್ ಇದೆ ವೆಹಿಕಲ್. ಒಂದು ರೆಡ್, ಒಂದು ಬ್ರೌನ್, ಇಷ್ಟಿದೆ. ಇದನ್ನ ಸರ್ ನಿಮಗೆ ಆಪಲ್ ಕಟ್ ಸಿಂಗಲ್ ಓನರ್ ವೆಹಿಕಲ್. ಇದನ್ನ 7-10 ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಈ ವೆಹಿಕಲ್ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅಂದ್ರೆ, ಶೋರೂಮ್ ಹಿಸ್ಟ್ರಿ ಇದೆ, 1,12,000 ಓಡಿದೆ. 1,12,000 ಓಡಿದೆ. ಸಿಂಗಲ್ ಓನರ್. ಮಾಡಲ್ ಬಂದ್ಬಿಟ್ಟು 18 ಮಾಡಲು ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಕಂಡೀಷನ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಇದರಲ್ಲಿ ಇನ್ನ 4 ಕಲರ್ ಇದೆ ಗಾಡಿ. ಇದೊಂದಿದೆ, ಇನ್ನೊಂದಿದೆ, ಇನ್ನೊಂದು 2 ಕಲರ್ ಇದೆ, ಒಂದು ರೆಡ್ ಒಂದು ಇದೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ. ನೋಡ್ತಾ ಇರ್ಬೋದು, 4 ಕೂಡ ಟೈರ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಇದು ಡಿಸೈರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 1,22,000 ಓಡಿದೆ ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡಿಮ್ಯಾಂಡ್ ಇದೆ, ಎಲ್ಲ ಬರುತ್ತೆ. ಹೌದು, ಸೊ ಡಿಮ್ಯಾಂಡ್ ಇರುವಂತ ವೆಹಿಕಲ್. ಅಂಡ್ ನೋಡ್ತಾ ಇರ್ಬೋದು, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಇವನ್ ರೈರ್ AC ಕೂಡ ಇದೆ. ಅಂಡ್ ರೈರ್ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಆಮ್ರೆಸ್ಟ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, 100% ಕದಂಬ ಟ್ರಾವೆಲ್ಸ್ ಅಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರನೇ ಸೇಲ್ ಮಾಡ್ತಾರೆ. ಅಂಡ್ ಯಾವುದೇ ರೀತಿ ನಿಮ್ಗೆ ಮೀಟರ್ ಟ್ಯಾಂಪರಿಂಗ್ ಎಲ್ಲೂ ಇರಲ್ಲ. ನೀವು ಗಾಡಿನ ಶೋರೂಮ್ಗೆ ಹೋಗಿ ತಗೊಂಡು ಚೆಕ್ ಮಾಡಿಸ್ಕೊಬಹುದು, ಅಷ್ಟು ಗ್ಯಾರಂಟಿ ಕೊಡ್ತಾರೆ ನಿಮ್ಗೆ. ಅವರಿಗೆ ಇನ್ನೊಂದು ಇದು ಸರ್ ಬಂದ್ಬಿಟ್ಟು 1920 CNG ಮೂವಿಂಗ್. ಫೈನಲ್ ಪ್ರೈಸ್ ಹೇಳಿಲ್ಲ
ಸರ್ ಫೈನಲ್ ಪ್ರೈಸ್ ಬಂದ್ಬಿಟ್ಟು ಸರ್ 690 6,90,000 ಫೈನಲ್ 6,90,000 ಮಾಡ್ಕೊಂಡು 3.5 ಲೋನ್ ಆಗುತ್ತೆ. ಈಸಿ 4 ಲಕ್ಷನೇ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ನಾಲ್ಕು ಹೌದೌದು. ಅದ್ರ ಪಕ್ಕದಲ್ಲಿ CNG ವೆಹಿಕಲ್ ಇದೆ. CNG ವಿತ್ ಪೆಟ್ರೋಲ್ ಪ್ರೆಸೆಂಟ್ ವರ್ಷನ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. 85,000 ಓಡಿದೆ. ಆಮೇಲೆ ಎಲ್ಲ ಕಂಪ್ನಿಗಳಿಗೆ ಟೈ ಅಪ್ ಗೆ ಇದು ಇದಿದೆ. 1920 ಮ್ಯಾನುಫ್ಯಾಕ್ಚರ್, 20 ಬಂದ್ಬಿಟ್ಟು ರಿಜಿಸ್ಟ್ರೇಷನ್. ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲ್. ಲೇಟೆಸ್ಟ್ ಮಾಡಲ್ ಸರ್. ಓಕೆ. ಆಕ್ಚುಲಿ ಇನ್ನು 20 ಇತ್ತು, ಬಂದ ತಕ್ಷಣ ಆಗ್ಲೇ ಸೇಲ್ ಆಗೋಯ್ತು. 4 ವೆಹಿಕಲ್ ಇತ್ತು. ಸೊ ನಿಮ್ಗೆ ಫ್ರಂಟ್ ಕ್ರೋಮ್ ಗಾರ್ನಿಶ್ ಎಲ್ಲ ಇದೆ ಗಾಡಿಯಲ್ಲಿ. 4 ಟೈರ್ ಕೂಡ MRF ಇದೆ, ಅದು ಕೂಡ ಸೂಪರ್ ಆಗಿದೆ. ಸೊ ನಿಮ್ಗೆ ಟೈರ್ ಅಲ್ಲಿ ₹1 ಖರ್ಚಿಲ್ಲ, ಅಷ್ಟು ಚೆನ್ನಾಗಿದೆ ಟೈರ್ ಅಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು ಅಂಡ್ ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಪರ್ಟಿಕ್ಯುಲರ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ 85,000 ವೆಹಿಕಲ್ ರನ್ ಆಗಿದೆ. ಈ ವೆಹಿಕಲ್ ಫೈನಲ್ ಅಂತಂದ್ರೆ 6.5 ಸ್ಮಾಲ್ ನೆಗೋಷಿಯಬಲ್ ಸರ್. ಇದಕ್ಕೆ ಡಿಮ್ಯಾಂಡ್ ಇರೋ ವೆಹಿಕಲ್ ಒಂದು 6.5 ಮಾಡ್ಕೊಡಿ. 6.5 2019 ಮಾಡಲು. 1920 ಅದು ಆಕ್ಚುಲಿ ಟೈ ಅಪ್ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಬಂದ್ 19, ರಿಜಿಸ್ಟ್ರೇಷನ್ 20. ಕಂಪ್ನಿಗೆ ಏನಾದ್ರು ಟೈ ಅಪ್ ಆಗ್ತಾರೆ 20 ಮೇಲೆ ರಿಜಿಸ್ಟ್ರೇಷನ್ ತಗೊಳ್ತಾರೆ. ಅದು ಅನುಕೂಲ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಆಪಲ್ ಕಟ್ ಗಾಡಿ. ಸೊ ಸೇಮ್ ಸರ್, ಅದು ಏನ್ ಹೇಳಿದೆ ಅದೇ ತರ ವೆಹಿಕಲ್ ಇದೆ. 6 ವೆಹಿಕಲ್ ಇದೆ. ಇದರಲ್ಲಿ ಇನ್ನು 2 ಕಲರ್ ಇಲ್ಲಿದೆ, ಬಾಕಿದು ಶೆಡ್ ಅಲ್ಲಿ ಇದೆ. ಸೇಮ್ ಇದು ಆಸ್ ಇಟ್ ಇಸ್ 1,20,000 ಓಡಿದೆ. ಸೇಮ್ ಇದನ್ನು ಸೇಮ್. ಹೌದು ಸರ್. ಸರ್ ಇವಾಗ ಓನರ್ಶಿಪ್ ಸಿಂಗಲ್ ಓನರ್. ಸೊ ಇದು ಕೂಡ ಸೇಮ್ 1.20 ಓಡಿದೆ ಗಾಡಿ. ಹೌದು ಸರ್. ಅಂಡ್ ನೋಡ್ತಾ ಇರ್ಬೋದು 4 ಕೂಡ ಬ್ರಾಂಡ್ ನ್ಯೂ JK ಟೈರ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಸುಮ್ನೆ ಟೈರ್ ಹಾಕಿ ನಿಲ್ಸ್ಬಿಟ್ಟಿದ್ದಾರೆ ಅಷ್ಟೇ, ಅಷ್ಟು ನೀಟ್ ಆಗಿದೆ. ಅಂಡ್ ಇದರಲ್ಲೂ ಕೂಡ ಸೇಮ್ ಆಸ್ ಯೂಶುವಲ್ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು. ಸೊ ₹1 ಖರ್ಚಿಲ್ಲ. ಅಂಡ್ ಇವನ್ ಕಲರ್ ಕೂಡ ಪ್ರೀಮಿಯಂ ಕಲರ್. ಸೊ ಆಲ್ಮೋಸ್ಟ್ ನಿಮ್ಗೆ ಆಪಲ್ ಕಟ್ ಅಲ್ಲಿ ಈ ಕಲರ್ ಸಿಗಲ್ಲ ಎಲ್ಲೋ ಬೋರ್ಡ್ ಅಲ್ಲಿ. ಸೊ ನಿಮ್ಗೆ ರೇರ್ AC ಕೂಡ ಇದೆ ನಿಮ್ಗೆ, ಅಂಡ್ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಬೋರ್ಡ್ ನ ನೋಡಿ ಎಲ್ಲೋ ಬೋರ್ಡ್ ಅನ್ಕೋಬೇಕಷ್ಟೇ, ಆಲ್ಮೋಸ್ಟ್ ವೈಟ್ ಬೋರ್ಡ್ ತರನೇ ಕಾಣಿಸುತ್ತೆ ಗಾಡಿ. ಸರ್ ಒಂದು ಫೈನಲ್ ಪ್ರೈಸ್ ಸರ್ ಸೇಮ್ ಇದೇನೆ ಸರ್, ಹೇಳಿದ್ವಲ್ಲ ಸರ್. 6,90,000 ಸೇಮ್. 4 ಲಕ್ಷ ಲೋನ್ ಆಗುತ್ತೆ. ಹೌದು ಸರ್, 4.5 ಲೋನ್ ಆಗುತ್ತೆ. ಈಸಿಗೆ 4.5 ಲೋನ್ ಆಗುತ್ತೆ. 5 ತನಕ ಟ್ರೈ ಮಾಡಬಹುದು. 100% ಸಿಬಿಲ್ ತುಂಬಾ ಚೆನ್ನಾಗಿದ್ರೆ 5 ತನಕ ಟ್ರೈ ಮಾಡಿ. ಸೊ ಲೋ ಬಜೆಟ್ ಅಲ್ಲಿ ಎಲ್ಲೋ ಬೋರ್ಡ್ ಯೂಸ್ ಏನಾರ ನೋಡಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸದ್ಯಕ್ಕೆ ತಗೊಂಡ್ಬಿಟ್ಟು ದುಡ್ಕೋಬಹುದು ಅಲ್ವಾ ಸರ್? ಇದನ್ನ ನಾನು ಯಾಕೆ ಈ ತರ ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಸರ್, ನಮ್ಮ ಹತ್ರ ಓಲಾ ಊಬರ್ ಹೆಚ್ಚು ಕಮ್ಮಿ ನಾವು ಒಂದು 14 ವರ್ಷದಿಂದ ಓಲಾ ಊಬರ್ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಕಸ್ಟಮರ್ ನಮ್ಮ ಹತ್ರ ತುಂಬಾ ಅಟ್ಯಾಚ್ ಮಾಡಕ್ ಬಂದಾಗ ಏನ್ ಮಾಡ್ತಾರೆ, ನಿಮ್ಮ ಹತ್ರ ಲೋ ಬಜೆಟ್ ವೆಹಿಕಲ್ ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಲೋ ಬಜೆಟ್ ನನ್ನ ಇಂಡಿಕಾದಲ್ಲಿ ಫಸ್ಟ್ ಸೆಕೆಂಡ್ 3ನೇ ಥರ್ಡ್ ಓನರ್ ಆಕ್ಚುಲಿ ಬೈ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಬೈ ಮಾಡ್ತೇವೆ. ಅದ್ರಲ್ಲೂ ಅವ್ರು ನಮ್ಮ ಹತ್ರ ಮೆಕಾನಿಸಮ್ ಇದ್ರಲ್ಲ, ಅವ್ರು ಅಂದ್ರೆ ಮಾತ್ರ ಬೈ ಮಾಡ್ತಿದ್ರಿ. ಇದು ನೋಡಿ ಸಿಂಗಲ್ ಓನರ್ ತುಂಬಾ ಕಷ್ಟಪಟ್ಟು ಇದನ್ನು ಸಿಂಗಲ್ ಓನರ್ ಹಿಡ್ಕೊಬಿಟ್ಟು ಬಂದಿದ್ದೀವಿ. ಸಿಂಗಲ್ ಓನರ್ 14 ಗಾಡಿ ಚೆನ್ನಾಗಿದೆ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ಈ ವೆಹಿಕಲ್ ಯಾಕೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಕಡಿಮೆ ಬಜೆಟ್ ಇಂದ ಅಂದ್ರೆ, ಓಲಾ ಊಬರ್ ಕಸ್ಟಮರ್ ಗೆ ಅಟ್ಯಾಚ್ ಮಾಡಕ್ ಬಂದಾಗ ಪಾಪ ಅವರು ಒಬ್ಬೊಬ್ಬರು ಪರ್ಸನಲಿ ಪ್ರಾಬ್ಲಮ್ ಇರ್ತಾರೆ. ಅವರಿಗೋಸ್ಕರ ಅವ್ರದ್ದು ನಾನು ಏನೇ ಕಸ್ಟಮರ್ ಬಂದ್ರು ಅವ್ರು ಫಸ್ಟ್ ಅವ್ರದ್ದು ಏನಿದೆ ಅವ್ರ ಪ್ರಾಬ್ಲಮ್ ಅಂತ ಕಂಪ್ಲೀಟ್ಲಿ ಸ್ಟಡಿ ಮಾಡ್ಬಿಟ್ಟು ಅವ್ರ ಬಗ್ಗೆ ನೋಟೆಡ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಇಂಡಿಕಾನು ಪರ್ಚೇಸ್ ಮಾಡಕ್ಕೆ ಈಗ ಪ್ರೆಸೆಂಟ್ಲಿ ಈ ಸತಿ ಈ ವಿಡಿಯೋ ಇಂದ ಟ್ರೈ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೋ ಬಜೆಟ್ ಅಲ್ಲಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು 1.20 ಬರೀ 1,20,000 ಓಲಾ ಊಬರ್ ಎಲ್ಲ ಟೈ ಅಪ್ ಮಾಡ್ಕೊಡ್ತೀನಿ. 6 ತಿಂಗಳು ಡಾಕ್ಯುಮೆಂಟ್ ರನ್ ಮಾಡ್ಕೊಡ್ತೀನಿ. ಲೋ ಬಜೆಟ್ ಈಗ ಸ್ಟಾರ್ಟ್ ಮಾಡಿದೀನಿ ಸರ್ ಇದು. ಸೊ ನೋಡ್ತಾ ಇರ್ಬೋದು ಬರೀ 1,20,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ ಆರಾಮಾಗಿ ತಗೊಂಡು ಓಡಿಸ್ಕೊಂಡು ದುಡ್ಕೋಬಹುದು. ಇದು ಬಂದ್ಬಿಟ್ಟು ಇಂಡಿಕಾ V2 LS ಗಾಡಿ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಆಲ್ಮೋಸ್ಟ್ ಇಂಡಿಕಾ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ, ಅಷ್ಟು ಸಕ್ಸಸ್ಫುಲ್ ಇಂಜನ್ ಅಂತಾನೆ ಹೇಳ್ಬೋದು. ಸೊ ಬರೀ 1,25,000 ಫೈನಲ್ ಟು ಫೈನಲ್ ಸರ್. ಹೇಳಿ ಸರ್. ಸರ್ ಏನ್ ಹೇಳ್ತಾ ಇದೀವಿ ಅಂತ ಅಂದ್ರೆ, ಈಗ ಆಲ್ಮೋಸ್ಟ್ ಎಲ್ಲಾರ್ದು ಏನೇ ಒಂದ್ ಸ್ವಲ್ಪ ಸಿಬಿಲ್ ಹೆಚ್ಚು ಕಮ್ಮಿ ಇದ್ರೆ ನಾವೀಗ ಮ್ಯಾಗ್ನಾ ಫೈನಾನ್ಸ್ ಅಂತ ಒಂದ್ ಸ್ವಲ್ಪ ಟೈ ಅಪ್ ಮಾಡ್ಕೊಂಡಿದೀವಿ ಸರ್. ನಿಮಗೇನು 500 ಸಮಥಿಂಗ್ ಆಕ್ಚುಲಿ ಗಾಡಿ ಸೀಜ್ ಆಗಿರಬಾರ್ದು, ಸಿಬಿಲ್ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಆ ಸಿಬಿಲ್ ನು ಸಹಿತ ರಿವ್ಯೂ ಮಾಡಿ ನಾವು ಲೋನ್ ಮಾಡಿಸ್ಬಿಟ್ಟು ಗಾಡಿನ ನಿಮಗೆ ಗಾಡಿ ಕೊಡಿಸ್ಕೊಡ್ತೀವಿ. ಫೈನಾನ್ಸ್ ಸಿಬಿಲ್ ಒಂದ್ ಸ್ವಲ್ಪ
ಮ್ಯಾಕ್ಸಿಮಮ್ 550 560 ಅಲ್ಲ ಸಾರಿ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಮೇಲೆ ಇದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ಅವ್ರು ಕಟ್ಟಿಬಿಟ್ಟು ಸ್ವಲ್ಪ ಓವರ್ ಡ್ಯೂ ಇಲ್ಲ, ತುಂಬಾ ಓವರ್ ಡ್ಯೂ ಇದ್ರೆ ಅಂತೂ ಆಗಲ್ಲ. ಸಾಧಾರಣ ಒಂದು ಮೊಬೈಲ್ ತಗೊಂಡ್ ಪ್ರಾಬ್ಲಮ್ ಆಗಿದ್ದು, 2 ವೀಲರ್ ತಗೊಂಡ್ ಪ್ರಾಬ್ಲಮ್ ಆಗಿದ್ದು, ಈ ತರ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ 650 ಮೇಲೆ ಇದ್ರೆ ಆ ಸಿಬಿಲ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಂದ್ ಮ್ಯಾಗ್ಮಾ ಫೈನಾನ್ಸ್ ಟೈಅಪ್ ಮಾಡ್ಕೊಂಡಿದೆ, ಅವ್ರ ಮ್ಯಾನೇಜರ್ ಜೊತೆ ಮಾತಾಡಿದೀವಿ. ಅವ್ರು ಸರಿ ಆಯ್ತು ಸರ್, ಪಾಪ ದುಡಿಯೋರು ತುಂಬಾ ಚೆನ್ನಾಗಿರ್ತೈತೆ, ಅವ್ರ ಏನೋ ಸ್ವಲ್ಪ ಪರ್ಸನಲಿ ಪ್ರಾಬ್ಲಮ್ ಆಗಿರುತ್ತೆ. ಈ ಕರೋನಾ ಟೈಮ್ ಅಲ್ಲಿ ಮಾತ್ರ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಯ್ತು. ಅದನ್ನ ಕರೋನಾ ಟೈಮ್ ಅಲ್ಲಿ ಬ್ಯಾಕ್ ಅವ್ರದ್ದು ಅದಾದ್ಮೇಲೆ ನಂತರ ಹೆಂಗೆ ಟ್ರಾನ್ಸಾಕ್ಷನ್ ಇದೆ ಆ ಟ್ರಾನ್ಸಾಕ್ಷನ್ ಎಲ್ಲ ಚೆಕ್ ಮಾಡಿ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ. ನಾನ್ ಪಾಪ ಈ ತರ ಏನ್ ಕಸ್ಟಮರ್ ಬರ್ತಾರೆ ಅವ್ರ ಪ್ರಾಬ್ಲಮ್ ಏನಂತ ಕಂಪ್ಲೀಟ್ಲಿ ಗೈಡ್ ಮಾಡಿ ನೋಟ್ ಮಾಡ್ಕೊಂಡಿರೋದ ಅವ್ರಿಗೆ ನಾನು ಮನವರಿಕೆ ಮಾಡ್ಕೊಟ್ಟಿದ್ಕೆ ಸರ್ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿಬಿಲ್ 650 ಮೇಲೆ ಇತ್ತು ಅಂದ್ರೆ ಅದನ್ನು ಸಹಿತ ಅವ್ರನ್ನ ಕ್ಯಾರಿ ಮಾಡಿ ಅವರಿಗೆ ಗಾಡಿ ಲೋನ್ ಮಾಡಿಸ್ಕೊಡ್ತೀವಿ. ಮತ್ತೆ ಅವ್ರು ಪುನಃ ಯಾವ್ದೇ ರೀತಿ ತೊಂದರೆ ಇಲ್ದಂಗೆ ಕಟ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೆ ಸಿಬಿಲ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಅವ್ರು ಎಲ್ಲಿ ಬೇಕಲ್ಲಿ ಲೋನ್ ಮಾಡ್ಕೋಬಹುದು. ಅದೊಂದು ಆಪ್ಷನ್ಸ್ ಈಗ ಪ್ರೆಸೆಂಟ್ಲಿ ನಾನು ನೆನ್ನೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದಾದ್ಮೇಲೆ ಅವ್ರು ಅಗ್ರಿ ಕೊಟ್ರು. ಅದನ್ನೇ ನಾನು ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸರ್. ಸೊ ನೋಡ್ತಾ ಇರ್ಬೋದು ಕದಂಬ ಟ್ರಾವೆಲ್ಸ್ ಅಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು, ಸೊ ನಿಮ್ಗೆ ಆಫರ್ ಇಂದ ಹಿಡಿದ್ಬಿಟ್ಟು ಎಷ್ಟೊಂದು ಆಪ್ಷನ್ಸ್ ಎಲ್ಲ ಹೇಳಿದ್ದಾರೆ ಸರ್. ಸೊ ಇವೆಲ್ಲ ಬೇಕಂದ್ರೆ ನೀವು ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಗೆ ಬಂದ್ಬಿಡಿ. ನಿಮ್ಗೆ ಯಾವ ಕಾರ್ ಬೇಕಂದ್ರೆ ಅದ್ರ ಕಾರ್ದು ಕಂಪ್ಲೀಟ್ ಆಗಿ ಟೆಸ್ಟ್ ರೈಡ್ ಕೂಡ ಮಾಡ್ಕೋಬಹುದು. ಕಾರ್ ನ ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಕೂಡ ಮಾಡಿಸ್ಕೊಬಹುದು. ಟೆಸ್ಟ್ ಡ್ರೈವ್ ಅಲ್ಲಿ ಪಾಪ ಸರ್ ಹೇಳಿದ್ರು. ಆಮೇಲೆ ಇಲ್ಲಿ ಸುತ್ತಮುತ್ತ ನಮ್ಗೆ ಯಾರು ಗೊತ್ತಿರ್ತಾರೆ ಅಂತ ನಿಮ್ಗೆ ಗ್ಯಾರೇಜ್ ಅವರು ಕನ್ಫ್ಯೂಸ್ ಅಂತ ಇರ್ತಿತ್ತೆ. ನಿಮಗೆ ಇಷ್ಟ ಬಂದು ಗ್ಯಾರೇಜ್ ಎಲ್ಲಿಗಾರ ತಗೊಂಡೋಗಿ, ನಿಮ್ಗೆ ಇಷ್ಟ ಬಂದ್ ಗ್ಯಾರೇಜ್ ನಿಮಗೆ ಗೊತ್ತಿರೋ ಹತ್ರ ಕ್ಲೀನ್ ಆಗಿ ಚೆಕ್ ಮಾಡಿಸಿ ಅವರು ನಿಮಗೆ ಓಕೆ ಕೊಟ್ಟು ನಿಮ್ ಮನಸ್ಸಿಗೆ 100% ಇದು ಪರ್ಫೆಕ್ಟ್ ಅನ್ಸಿದ್ರೆ ನಮಗೆ ಸುತ್ತಮುತ್ತ ಸರ್ ನಿಮ್ಗೆ ನಿಯರ್ ಬೈ ಇರ್ತಾರೆ ಸರ್, ಆತರ ಏನಿಲ್ಲ. ನೀವೇ ನೀವಾರ ಕರ್ಕೊಂಡ್ ಬನ್ನಿಲ್ಲ ನಿಮ್ ಗ್ಯಾರೇಜ್ ಎಲ್ಲೇ ಇದ್ರೆ ಬೇಕಾದ್ರೆ ಒಂದು 10 ಕಿಲೋಮೀಟರ್ ಗ್ಯಾರೇಜರ್ ಇದ್ರು ತಗೊಂಡ್ ಹೋಗ್ಬಿಟ್ಟು ಚೆಕ್ ಮಾಡಿ. ಅದಕ್ಕೆ ಅಗ್ರಿ ನಮ್ ಹುಡುಗ ನಮ್ ಕಡೆಯಿಂದ ಸೇಫ್ ಆಗಿ ನಮ್ ಹುಡುಗನೊಬ್ರು ಕಳಿಸ್ತೀವಿ, ನೀವು ಚೆಕ್ ಮಾಡಿಸ್ಕೊಳ್ಳಿ, ನೀವೇ ಟ್ರೈ ಇದ್ ಮಾಡ್ಕೊಳ್ಳಿ. ನಿಮಗೆ ಅವನು ನಿಮ್ಮ ಗ್ಯಾರೇಜ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ನಮ್ಮ ಹತ್ರ ವೆಹಿಕಲ್ ಪರ್ಚೇಸ್ ಮಾಡ್ಕೊಳ್ಳಿ. ಸೊ 100% ನಿಮ್ಗೆ ಕದಂಬ ಟ್ರಾವೆಲ್ಸ್ ಅಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಅಂಡ್ 100% ಲೋನ್ ಮಾಡಿಸ್ಕೊಡ್ತಾರೆ ಅಂಡ್ ಒಳ್ಳೆ ಆಪ್ಷನ್ಸ್ ಎಲ್ಲ ಹೇಳಿದ್ದಾರೆ ಸರ್. ಸೊ ರೆಗ್ಯುಲರ್ ಆಗಿ ಇದೇ ತರ ಕದಂಬ ಟ್ರಾವೆಲ್ಸ್ ಅಲ್ಲಿ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಸರ್ ರಿಸೀವ್ ಮಾಡಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.